ಹಲೋ ಎವ್ರಿವನ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ 2ನೇ ವಿಡಿಯೋ ಇದು. ಹಿಂದಿನ ವಿಡಿಯೋದಲ್ಲಿ ಏನನ್ನ ಕಲ್ತಿದ್ದೀವಿ ನೆನ್ಪು ಮಾಡ್ಕೊಳ್ಳಿ. ವಾಟ್ ಈಸ್ ಅ ಡಿಸಾಸ್ಟರ್ ಅಂತ ನಾವು ಅಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಇವತ್ತು ಸರಿಯಾಗಿ ತಿಳ್ಕೊಳ್ಳಿ. ಈ ಶಬ್ದಗಳು ಬಹಳ ಇಂಪಾರ್ಟೆಂಟು. ಹಜಾರ್ಡ್, ಎಕ್ಸ್ಪೋಜರ್, ವಲ್ನರಬಿಲಿಟಿ, ಕೆಪಾಸಿಟಿ ಆ್ಯಂಡ್ ರಿಸ್ಕ್. ಎಲ್ಲ ಶಬ್ದಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಆನ್ಸರ್ ರೈಟಿಂಗ್ ಮತ್ತು ಮುಂದಿನ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬಹಳ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರೀತೇವೆ, ಮುಖ್ಯವಾದ ಅಂಶಗಳು ಡಿಸಾಸ್ಟರ್ಗೆ ಸಂಬಂಧಪಟ್ಟಿರೋದು. ಡಿಸಾಸ್ಟರ್ ಈಸ್ ನಾಟ್ ಜಸ್ಟ್ ಅ ನ್ಯಾಚುರಲ್ ಇವೆಂಟ್, ಇಟ್ ಈಸ್ ದಿ ರಿಸಲ್ಟ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ಹಜಾರ್ಡ್ಸ್ ಆ್ಯಂಡ್ ಅವರ್ ಲಿವಿಂಗ್ ಕಂಡೀಷನ್. ಹಜಾರ್ಡ್ ಮತ್ತು ಡಿಸಾಸ್ಟರ್ ಡಿಫ್ರೆನ್ಸ್ ಏನು ಅಂತ ನೆನಪಾಗ್ತಾ ಇದೆಯಾ? ಹಿಂದಿನ ಸಾರಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಒಂದು ಸಿಂಹ ಬೋನಿನ ಒಳಗಡೆ ಇದೆ ಅಂತಂದರೆ ಅದು ಹಜಾರ್ಡ್, ಹೊರಗಡೆ ಬಂದರೆ ಡಿಸಾಸ್ಟರ್ ಅಲ್ವಾ? ಅಂದರೆ ಬೋನಿನ ಒಳಗಡೆ ಇದ್ದಾಗೂ ಸಹ ಅದಕ್ಕೆ ಕೆಪಾಸಿಟಿ ಇರುತ್ತೆ, ಅಥವಾ ಅದಕ್ಕೆ ಆ ಒಂದು ಹಾನಿಯನ್ನು ಮಾಡುವಂತಹ ಶಕ್ತಿ ಇರುತ್ತೆ, ಆದರೆ ಅವಕಾಶ ಸಿಕ್ಕಿರೋದಿಲ್ಲ. ಯಾವಾಗ ಹೊರಗಿನ ಅವಕಾಶ ಸಿಗುತ್ತೋ ಒಂದು ಅಟ್ಯಾಕ್ ಮಾಡುತ್ತೋ ಅದು ಡಿಸಾಸ್ಟರ್ ಆಗುತ್ತೆ. ಹಜಾರ್ಡಿಗೆ ಪೊಟೆನ್ಷಿಯಲ್ ಇರುತ್ತೆ, ಅದು ರಿಯಾಲಿಟಿಗೆ ಕನ್ವರ್ಟ್ ಆದಾಗ ಡಿಸಾಸ್ಟರ್ ಆಗುತ್ತೆ. ಸೊ 5 ಕೋರ್ ಬಿಲ್ಡಿಂಗ್ ಬ್ಲಾಕ್ಸ್ ಡಿಸಾಸ್ಟರ್ದು ನೋಡ್ಕೊಳ್ಳಿ. ಮೊದಲನೇದು ಹಜಾರ್ಡ್. ಮೊದಲೇ ಹೇಳಿದಾಗೆ a potentially damaging physical event, phenomena or human activity, it has the potential to cause harm. ಹಾನಿಯನ್ನು ಉಂಟು ಮಾಡುವ ಶಕ್ತಿ ಇರುತ್ತೆ ಇದಕ್ಕೆ. ಉದಾಹರಣೆಗೆ ಅರ್ಥಕ್ವೇಕ್, ಸೈಕ್ಲೋನ್, ಹೆವಿ ರೈನ್ಫಾಲ್, ಡ್ರಾಟ್, ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್, ಇದೆಲ್ಲ ಹಜಾರ್ಡ್ಸ್. ಹಜಾರ್ಡ್ ಅಂತಂದರೆ ಅಂದರೆ ದೊಡ್ಡ ಘಟನೆ ಹೌದು, ಡ್ಯಾಮೇಜಿಂಗ್ ಫಿಸಿಕಲ್ ಇವೆಂಟ್ ಹೌದು, ಫೆನಾಮಿನಾ ಅಂತ ಸಹ ಕರೀತೇವೆ, ಅಥವಾ ಹ್ಯೂಮನ್ ಆಕ್ಟಿವಿಟಿನೇ ಆಗಿರಬಹುದು. ಪೊಟೆನ್ಷಿಯಲ್ ಇದೆ ಇದಕ್ಕೆ, ದೊಡ್ಡ ಮಟ್ಟದ ಹಾನಿಯನ್ನು ಉಂಟು ಮಾಡುವ ಪೊಟೆನ್ಷಿಯಲ್ ಇದೆ ಇದಕ್ಕೆ. ಇದು ಹಜಾರ್ಡ್. ಇನ್ನು ಎಕ್ಸ್ಪೋಜರ್ ಅಂತಂದರೆ ಪೀಪಲ್, ಪ್ರಾಪರ್ಟಿ, ಇನ್ಫ್ರಾಸ್ಟ್ರಕ್ಚರ್, ಸರ್ವಿಸಸ್, ಲೈವ್ಲಿಹುಡ್ಸ್ ಆ್ಯಂಡ್ ಎನ್ವೈರ್ಮೆಂಟ್ ದಟ್ ಆರ್ ಇನ್ ದ ಹಜಾರ್ಡ್ ಝೋನ್ ಆ್ಯಂಡ್ ಕ್ಯಾನ್ ಬಿ ಅಫೆಕ್ಟೆಡ್. ಹಜಾರ್ಡ್ ಅಂತಂದರೆ ಅರ್ಥಕ್ವೇಕ್ ಅಂತ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಆ ಅರ್ಥಕ್ವೇಕ್ ರೀಜನ್, ಅರ್ಥಕ್ವೇಕ್ ಎಲ್ಲ ಆಗುತ್ತಲ್ವಾ, ಭೂಕಂಪ ಎಲ್ಲ ಆಗುತ್ತೆ, ಆ ಪ್ರದೇಶದಲ್ಲಿ ಇರುವಂತಹ ಪೀಪಲ್ ಅಥವಾ ಅಲ್ಲಿರುವಂಥ ಆಸ್ತಿ ಪಾಸ್ತಿ, ಇನ್ಫ್ರಾಸ್ಟ್ರಕ್ಚರ್, ಸರ್ವಿಸ್ಗಳು, ಅಂದರೆ ಹಜಾರ್ಡ್ ಆಗಿದೆ, ಅರ್ಥಕ್ವೇಕ್ ಆಗಿದೆ. ಅರ್ಥಕ್ವೇಕ್ ಆದಾಗ ಇವರೆಲ್ಲರಿಗೂ ಅಫೆಕ್ಟ್ ಆಗಬಹುದು. ಅಂದರೆ ಇವರೆಲ್ಲ ಇವರಿಗೆ ಎಕ್ಸ್ಪೋಜರ್ ಜಾಸ್ತಿ ಇದೆ, ಹಜಾರ್ಡ್ ಝೋನಲ್ಲಿ ಇದ್ದಾರೆ ಇವರು, ಆ್ಯಂಡ್ ಕ್ಯಾನ್ ಬಿ ಅಫೆಕ್ಟೆಡ್, ಇವ್ರ ಮೇಲೆ ಅಫೆಕ್ಟ್ ಆಗಬಹುದು. ಸೊ ಎಕ್ಸ್ಪೋಜರ್ ಅಂತಂದರೆ ಪೀಪಲ್ ಲಿವಿಂಗ್ ಇನ್ ಫ್ಲಡ್ ಪ್ಲೇನ್ ಅಂತಂದರೆ ಹೆಚ್ಚು ಈ ಪ್ರವಾಹ ಬರುವಂತಹ ರೀಜನ್ಗಳು, ಮತ್ತು ಹೌಸಸ್ ಇನ್ ಸೀಸ್ಮಿಕ್ ಝೋನ್, ಹೆಚ್ಚು ಭೂಕಂಪ ಪೀಡಿತ ಪ್ರದೇಶಗಳು, ರೋಡ್ಸ್, ಬ್ರಿಡ್ಜಸ್, ಹಾಸ್ಪಿಟಲ್, ಇದೆಲ್ಲ ಎಕ್ಸ್ಪೋಜರ್ ಜಾಸ್ತಿಯನ್ನು ಹೊಂದಿರುತ್ತೆ. ಅಂದರೆ ಭೂಕಂಪ ಆದಾಗ ಹೆಚ್ಚು ಅಪಾಯಕ್ಕೆ ಒಳಗಾಗಬಹುದು, ಹೆಚ್ಚು ಎಕ್ಸ್ಪೋಜರ್ ಹೊಂದಿರುವಂತಹ ಅಂಶಗಳು. ಇನ್ನು ವಲ್ನರಬಿಲಿಟಿ ಅಂತಂದರೆ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ಆಫ್ ಅ ಕಮ್ಯುನಿಟಿ that make it susceptible to the damaging effects of a hazard. ವಲ್ನರಬಿಲಿಟಿ, ದುರ್ಬಲತೆ ಅಂತ ಕರೀತೇವೆ ಕನ್ನಡದಲ್ಲಿ. ಅಂದರೆ ಈಗ ಮೊದಲನೇ ಎಕ್ಸಾಂಪಲೇ ನೋಡೋಣ. ಅರ್ಥಕ್ವೇಕ್ ಆಗಿದೆ. ಅರ್ಥಕ್ವೇಕ್ ಆದಾಗ ಅಲ್ಲಿರುವಂಥ ಜನರು ಹೆಚ್ಚು ಎಕ್ಸ್ಪೋಜರಿಗೆ ಒಳಪಡ್ತಾರೆ ಅಲ್ವಾ? ಆ ಜನರ ಮನೆ ದುರ್ಬಲವಾಗಿದ್ದರೆ, ಪುವರ್ಲಿ ಬಿಲ್ಟ್ ಹೌಸಸ್ ಅಂದರೆ ಹೆಚ್ಚು ವಲ್ನರಬಿಲಿಟಿ ಇರುತ್ತೆ. ಬಲಿಷ್ಠವಾದ ಮನೆ ಇದ್ದರೆ ಭೂಕಂಪ ಆದರೂ ಏನೂ ಆಗದೇನೆ ಇರಬಹುದು, ವಲ್ನರಬಿಲಿಟಿ ಕಡಿಮೆ ಇದೆ. ಆದರೆ ಪುವರ್ಲಿ ಬಿಲ್ಟ್ ಹೌಸಸ್, ಪೀಪಲ್ ವಿತ್ ಲೋ ಇನ್ಕಮ್, ಲ್ಯಾಕ್ ಆಫ್ ಅವೇರ್ನೆಸ್, ಲೊಕೇಶನ್ ಆನ್ ಸ್ಟೀಪ್ ಸ್ಲೋಪ್ಸ್, ಕಡಿದಾದ ಪ್ರದೇಶಗಳಲ್ಲಿ ಇರುವವರು, ಇವರಿಗೆ ಆಲ್ರೆಡಿ ಹಜಾರ್ಡ್ ಎಫೆಕ್ಟ್ ಆಗುತ್ತೆ. ಎಕ್ಸ್ಪೋಜರು ಜಾಸ್ತಿ ಇದೆ. ಎಕ್ಸ್ಪೋಜರ್ ಜಾಸ್ತಿ ಇದ್ದರೂ ಯಾವ ಪ್ರಮಾಣದಲ್ಲಿ ಇವರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ವಲ್ನರಬಿಲಿಟಿ ಡಿಸೈಡ್ ಮಾಡುತ್ತೆ. ಒಂದು ವೇಳೆ ಮನೆ ಗಟ್ಟಿಯಾಗಿಲ್ಲದೆ ಇದ್ದರೆ ಬಹಳ ಬೇಗ ಅಪಾಯಕ್ಕೆ ಒಳಗಾಗ್ತಾರೆ. ವಲ್ನರಬಿಲಿಟಿ ಅಂದರೆ ದುರ್ಬಲತೆ. ಇನ್ನು ಕೆಪಾಸಿಟಿ ಅಂತಂದ್ರೆ ಏನು? ಕಾಂಬಿನೇಷನ್ ಆಫ್ ಆಲ್ ಸ್ಟ್ರೆಂತ್ಸ್, ಅಟ್ರಿಬ್ಯೂಟ್ಸ್ ಆ್ಯಂಡ್ ರಿಸೋರ್ಸಸ್ ಅವೈಲಬಲ್ ವಿತ್ ಇನ್ ಅ ಕಮ್ಯುನಿಟಿ ಆರ್ ಸೊಸೈಟಿ ಟು ಮ್ಯಾನೇಜ್ ಆ್ಯಂಡ್ ರೆಡ್ಯೂಸ್ ಡಿಸಾಸ್ಟರ್ ರಿಸ್ಕ್. ಪಾಸ್ ಮಾಡಿ ಬೇಕಿದ್ರೆ ಇನ್ನೊಂದು ಸಾರಿ ಓದಿ, ಇಂಗ್ಲೀಷ್ ಇಷ್ಟಾದರೂ ಅರ್ಥ ಆಗಬೇಕು, ಮತ್ತೆ ಹೇಳ್ತಾ ಇರ್ತೇನೆ. ಕಾಂಬಿನೇಷನ್ ಆಫ್ ಆಲ್ ಸ್ಟ್ರೆಂತ್ಸ್, ಒಂದು ಘಟನೆ ಸಂಭವಿಸಿದಾಗ ಅದನ್ನು ಎದುರಿಸಲಿಕ್ಕೆ, ಅದನ್ನು ತಡೆದು ನಿಲ್ಲಲಿಕ್ಕೆ, ಧೈರ್ಯವಾಗಿ ಅದನ್ನು ನಿಭಾಯಿಸಲಿಕ್ಕೆ ನಮ್ಮ ಹತ್ರ ಇರುವಂಥ ಎಲ್ಲ ಶಕ್ತಿ, ಸಂಪನ್ಮೂಲಗಳು, ಸ್ಟ್ರೆಂತ್, ಅಟ್ರಿಬ್ಯೂಟ್ಸ್
ರಿಸೋರ್ಸಸ್ ಅವೈಲೇಬಲ್ ವಿತಿನ್ ಅ ಕಮ್ಯುನಿಟಿ ಆರ್ ಅ ಸೊಸೈಟಿ. ಯಾಕೆ ನಾವು ಇದನ್ನು ಹೇಳ್ತಾ ಇದ್ದೇವೆ? ಡಿಸಾಸ್ಟರ್ ಎದುರಾದರೆ, ಹಜಾರ್ಡ್ ಆದರೆ ಅದನ್ನು ಎದುರಿಸಲಿಕ್ಕೆ ನಾವೇನು ಸಿದ್ಧತೆ ಮಾಡ್ಕೊಂಡಿದ್ದೇವೆ ಅಲ್ವಾ, ಅದು ನಮ್ಮ ಕೆಪಾಸಿಟಿ. ಸ್ಟ್ರಾಂಗ್ ಬಿಲ್ಡಿಂಗ್ಸನ್ನು ಮೊದಲೇ ನಿರ್ಮಾಣ ಮಾಡಿರ್ತೇವೆ. ಅರ್ಲಿ ವಾರ್ನಿಂಗ್ ಸಿಸ್ಟಮ್ಗಳನ್ನು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರ್ತೇವೆ. ಟ್ರೈನ್ಡ್ ಪೀಪಲ್, ಸಡನ್ ಆಗಿ ಏನಾದರೂ ಆದರೆ ಏನು ಮಾಡಬೇಕು ಅದ್ರ ಬಗ್ಗೆ ಟ್ರೈನಿಂಗ್ ಕೊಡೋದು. ರಿಸೋರ್ಸಸ್, ಫಂಡು, ಇಕ್ವಿಪ್ಮೆಂಟು ಎಲ್ಲ ರೆಡಿ ಇಟ್ಕೊಳ್ಳೋದು. ಇದು ನಮ್ಮ ಕೆಪಾಸಿಟಿ. ಇದು ರಿಸ್ಕ್ ಅಂದರೆ ಏನು? ಪೊಟೆನ್ಷಿಯಲ್ ಲಾಸ್ ಆಫ್ ಲೈಫ್, ಇಂಜುರಿ ಆರ್ ಡಿಸ್ಟ್ರಾಯ್ಡ್ ಆರ್ ಡ್ಯಾಮೇಜ್ಡ್ ಅಸೆಟ್ಸ್ ವಿಚ್ ಕುಡ್ ಆಕರ್ ಟು ಅ ಸಿಸ್ಟಮ್, ಸೊಸೈಟಿ ಆರ್ ಅ ಕಮ್ಯುನಿಟಿ. ಕಂಪ್ಲೀಟ್ ಆಗಿ ಒಂದು ಅರ್ಥಕ್ವೇಕ್ ಆಯಿತು, ತುಂಬ ಜನ ಸಾವು ನೋವುಗಳನ್ನು ಅನುಭವಿಸ್ಬೇಕಾಯಿತು. ಆ ಪೊಟೆನ್ಷಿಯಲ್ ಲಾಸ್ ಇದೆಯಲ್ವಾ, ಎಷ್ಟು ಜನ ಪ್ರಾಣ ಕಳ್ಕೊಳ್ಬಹುದು ಅಥವಾ ಇಂಜುರಿ ಒಳಗಾಗಬಹುದು, ಎಷ್ಟು ಡಿಸ್ಟ್ರಾಯ್ ಆಗಬಹುದು ಆಸ್ತಿ ಪಾಸ್ತಿಗಳು. ಸೊ ಅದಕ್ಕೆ ಏನಂತ ಕರಿತೇವೆ? ರಿಸ್ಕ್ ಅಂತ ಕರಿತೇವೆ. ಅಪಾಯ, ಥ್ರೆಟ್ ಅಂತ ಸಹ ಹೇಳ್ಬಹುದು. ಲಾಸ್ ಆಫ್ ಲೈಫ್, ಡ್ಯಾಮೇಜ್ ಟು ಹೌಸಸ್, ಡಿಸ್ರಪ್ಷನ್ ಆಫ್ ಸರ್ವಿಸಸ್, ಎಕನಾಮಿಕ್ ಲಾಸಸ್. ಸೊ ಇದೆಲ್ಲ ರಿಸ್ಕ್. ಸೊ ರಿಸ್ಕಿಗೆ ಒಂದು ಇಕ್ವೇಶನ್ ಇದೆ ನೋಡಿ. ರಿಸ್ಕ್ ದೊಡ್ಡ ಪ್ರಮಾಣದಲ್ಲಿ ಪೊಟೆನ್ಷಿಯಲ್ ಲಾಸ್ ಆಗೋದು ಯಾವಾಗ ಅಂತಂದ್ರೆ, ಅಥವಾ ಅದರ ಕಾನ್ಸಿಕ್ವೆನ್ಸ್ಗಳನ್ನು ತಿಳ್ಕೊಳ್ಳೋದು ಹೇಗೆ ಅಂತಂದ್ರೆ ನೋಡಿ, ಹಜಾರ್ಡ್ ಅಂದರೆ ಹೌ ಡೇಂಜರಸ್ ದ ಇವೆಂಟ್ ಕ್ಯಾನ್ ಬಿ, ಎಷ್ಟು ಡೇಂಜರಸ್ ಆಗಿರಬಹುದು ಈ ಇವೆಂಟು, ಅದು ಹಜಾರ್ಡ್. ಇಂಟು ಎಕ್ಸ್ಪೋಜರ್, ಇಂಟು ಅಂದರೆ ಮಲ್ಟಿಪ್ಲೈ ಮಾಡೋದು, ಎಕ್ಸ್ಪೋಜರ್. ಸೊ ವಾಟ್ ಈಸ್ ಇನ್ ದಿ ಹಜಾರ್ಡ್ ಝೋನ್, ಎಷ್ಟು ಜನ ಈ ಹಜಾರ್ಡ್ ಝೋನಲ್ಲಿದ್ದಾರೆ, ಎಷ್ಟು ಜನ ಇದಕ್ಕೆ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಇಂಟು ವಲ್ನರಬಿಲಿಟಿ, ಹೌ ಈಸಿಲಿ ಇಟ್ ಕ್ಯಾನ್ ಬಿ ಡ್ಯಾಮೇಜ್ಡ್, ಮನೆಗಳೆಲ್ಲ ಹೇಗಿದೆ, ವಲ್ನರಬಿಲಿಟಿ ಯಾವ ಪ್ರಮಾಣದಲ್ಲಿದೆ ನೋಡಿ. ಇಲ್ಲಿ ಮಲ್ಟಿಪ್ಲೈ ಮಾಡೋದು, ಹಜಾರ್ಡ್ ಮಲ್ಟಿಪ್ಲೈಡ್ ಬೈ ಎಕ್ಸ್ಪೋಜರ್ ಮಲ್ಟಿಪ್ಲೈಡ್ ಬೈ ವಲ್ನರಬಿಲಿಟಿ ಡಿವೈಡೆಡ್ ಬೈ ಕೆಪಾಸಿಟಿ. ಕೆಪಾಸಿಟಿ ಅಂತಂದ್ರೆ ಅವರ್ ಅಬಿಲಿಟಿ ಟು ಕೋಪ್ ಆ್ಯಂಡ್ ರೆಡ್ಯೂಸ್ ದಿ ಇಂಪ್ಯಾಕ್ಟ್. ಹಜಾರ್ಡ್ ಡಿಸಾಸ್ಟರ್ ಆದಾಗ ಅದನ್ನು ಎದುರಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಅದೆಲ್ಲ ಕೆಪಾಸಿಟಿ ಅಡಿಯಲ್ಲಿ ಬರುತ್ತೆ. ಕೆಳಗಡೆ ಸಿಂಪಲ್ ಆಗಿ ನಾವು ಮ್ಯಾಥ್ಸ್ಲಿ ಥರದನ್ನೇ ಬರೆಯೋದು ಅಂತಂದರೆ, ರಿಸ್ಕ್ ಅಂತಂದರೆ ಹಜಾರ್ಡ್ ಇಂಟು ಎಕ್ಸ್ಪೋಜರ್ ಇಂಟು ವಲ್ನರಬಿಲಿಟಿ ಡಿವೈಡೆಡ್ ಬೈ ಕೆಪಾಸಿಟಿ. ಈ ಕೆಳಗಡೆ ಕೆಪಾಸಿಟಿ ಇದೆ, ಮೇಲ್ಗಡೆ ರಿಸ್ಕ್ ಇದೆ. ಇದರ ಅರ್ಥ ಏನು? ನಾವು ಕೆಪಾಸಿಟಿ ಹೆಚ್ಚು ಮಾಡ್ಕೊಳ್ತಾ ಇದ್ದ ಹಾಗೆ ರಿಸ್ಕ್ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ. ರಿಸ್ಕ್ ಇನ್ಕ್ರೀಸಸ್ ವಿತ್ ಹೈಯರ್ ಹಜಾರ್ಡ್. ಹಜಾರ್ಡು, ಎಕ್ಸ್ಪೋಜರು, ವಲ್ನರಬಿಲಿಟಿ ಜಾಸ್ತಿ ಆಗ್ತಾ ಇದ್ದ ಹಾಗೆ ರಿಸ್ಕ್ ಜಾಸ್ತಿ ಆಗುತ್ತೆ. ಒಂದು ವೇಳೆ ನೋಡಿ ಕೆಪಾಸಿಟಿ ಇನ್ಕ್ರೀಸ್ ಮಾಡಿಕೊಂಡ್ರೆ ರಿಸ್ಕ್ ಕಡಿಮೆ ಆಗುತ್ತೆ. ಈಗ ನೀವೇ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ತಗೊಳ್ಳಿ. ಅರ್ಥಕ್ವೇಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ, ಅದಕ್ಕೋಸ್ಕರ ನೀವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದೀರಿ, ಎಲ್ಲ ಕಡೆ ಬಲಿಷ್ಠವಾದ ಮನೆಗಳನ್ನು ಕಟ್ಟಿದ್ದೀರಿ. ಅದಾದಮೇಲೆ ಇಡೀ ಜನರಿಗೆ ಎಲ್ರಿಗೂ ಅವೇರ್ನೆಸ್ ಮೂಡಿಸಿದ್ದೀರಿ, ಟ್ರೈನ್ ಮಾಡಿದ್ದೀರಿ ಅವರನ್ನು ಹೇಗೆ ಅದಕ್ಕೆ ರಿಪ್ಲೈ ಮಾಡೋದು, ರೆಸ್ಪಾಂಡ್ ಮಾಡೋದು ಅಂತ. ಆಗ ಕೆಪಾಸಿಟಿ ಬಿಲ್ಡ್ ಮಾಡಿದ್ದೀರಿ ನೀವು. ಅವಾಗ ಆಗುವಂಥ ರಿಸ್ಕ್ ಕಡಿಮೆ ಇರುತ್ತೆ. ಸೊ ರಿಸ್ಕ್ ಮತ್ತು ಕೆಪಾಸಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೇವೆ. ರಿಸ್ಕ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಕೆಪಾಸಿಟಿ ಕಡಿಮೆ ಆಗಬಹುದು, ಅದನ್ನು ತಡೆಗಟ್ಟೋದು. ಕೆಪಾಸಿಟಿ ನಾವು ಜಾಸ್ತಿ ಮಾಡಿಕೊಂಡ್ರೆ ಆಗುವಂಥ ರಿಸ್ಕಿನ ಎಫೆಕ್ಟನ್ನು ಕಡಿಮೆ ಮಾಡಬಹುದು. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತೇವೆ. ಓಕೆನಾ? ಆ್ಯಂಡ್ ನೋಡಿ, ಇಲ್ಲಿ ರಿಸ್ಕ್ ಡಿಕ್ರೀಸಸ್ ವಿತ್ ಗ್ರೇಟರ್ ಕೆಪಾಸಿಟಿ. ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಒಂದು ರಿವರ್ ಬೇಸಿನಿಂದ ಫ್ಲಡ್ ಬರ್ತಾ ಇದೆ. ಹಜಾರ್ಡ್ ಏನು ಅಲ್ಲಿ ಹೆವಿ ರೈನ್ಫಾಲ್. ಮೊದಲು ತುಂಬ ರೈನ್ಫಾಲ್ ಆಯಿತು, ಅದರಿಂದ ಫ್ಲಡ್ ಸ್ಟಾರ್ಟ್ ಆಗಿದೆ. ಎಕ್ಸ್ಪೋಜರ್ ಅಂತಂದರೆ ಯಾರು ಆ ಫ್ಲಡ್ ಪ್ಲೇನಲ್ಲಿ ವಾಸಿಸ್ತಾ ಇದ್ದಾರೋ, ಪೀಪಲ್ ಲಿವಿಂಗ್ ಆನ್ ರಿವರ್ ಬ್ಯಾಂಕ್ಸ್ ಆ್ಯಂಡ್ ಫ್ಲಡ್ ಪ್ಲೇನ್, ಅವರು ಜಾಸ್ತಿ ಇದಕ್ಕೆ ಒಳಪಡ್ತಾರೆ, ಅನುಭವಿಸ್ಬೇಕಾಗತ್ತೆ. ವಲ್ನರಬಿಲಿಟಿ ಅಂತಂದರೆ ಪೂವರ್ ಹೌಸಿಂಗ್, ಡ್ರೈನೇಜ್ ಸಿಸ್ಟಮ್ ಇಲ್ಲದೆ ಇರೋದು, ಅವೇರ್ನೆಸ್ ಇಲ್ಲದೆ ಇರೋದು. ಸೊ ಕೆಪಾಸಿಟಿ ಏನು ಬರುತ್ತೆ ಹಾಗಾದರೆ? ಅರ್ಲಿ ವಾರ್ನಿಂಗು, ಎಂಬ್ಯಾಂಕ್ಮೆಂಟ್ಸು, ಇವ್ಯಾಕ್ಯುವೇಷನ್ ಪ್ಲ್ಯಾನ್ಸು, ಇದೆಲ್ಲ ಕೆಪಾಸಿಟಿ ಅಂಡರಲ್ಲಿ ಬರುತ್ತೆ. ರಿಸ್ಕ್ ಅಂತಂದರೆ ಕೆಪಾಸಿಟಿ ಇಷ್ಟೆಲ್ಲ ಇದ್ದರೂ ತಡೆಗಟ್ಟಲಿಕ್ಕೆ ಆಗಲೇ ಇಲ್ಲ ಅಂತಂದರೆ ಆಗುವಂಥ ಅಪಾಯಗಳು ಹೈ ರಿಸ್ಕ್ ಆಫ್ ಲಾಸ್ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ, ಅದು ರಿಸ್ಕ್. ಇನ್ನೊಂದು ಎಕ್ಸಾಂಪಲ್ ನೋಡಿ. ಒಂದು ಸಿಟಿಯಲ್ಲಿ ಅರ್ಥಕ್ವೇಕ್ ಆಯಿತು. ಹಜಾರ್ಡ್ ಏನು? ಸೀಸ್ಮಿಕ್ ಇವೆಂಟ್, ಭೂಕಂಪದ ಒಂದು ತರಂಗಗಳಿಂದ ಆಗ್ತಾ ಇರೋದು. ಅದಕ್ಕೆ ಪೊಟೆನ್ಷಿಯಲ್ ಇದೆ, ಹಜಾರ್ಡ್ ಅದು. ಹಾಗಾಗಿ ಅಲ್ಲಿ ಎಕ್ಸ್ಪೋಜರ್ ಯಾರಿಗೆ ಜಾಸ್ತಿ ಇರುತ್ತೆ? ಮೆನಿ ಪೀಪಲ್, ಟಾಲ್ ಬಿಲ್ಡಿಂಗ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಯಾಕಂದರೆ ಇದು ಸಿಟಿಯಲ್ಲಿ ಆಗ್ತಾ ಇರೋದು, ಅಲ್ಲಿರುವ ಎಲ್ಲ ಜನರು ಎಕ್ಸ್ಪೋಜರ್ಗೆ ಒಳಪಡ್ತಾರೆ. ವಲ್ನರಬಿಲಿಟಿ ಅಂತಂದರೆ ವೀಕ್ ಬಿಲ್ಡಿಂಗ್ ಕೋಡ್ಸ್. ಈಗೆಲ್ಲ ನಗರಗಳಲ್ಲಿ ಮನೆ ನಿರ್ಮಾಣ ಅಥವಾ ಯಾವುದೇ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಬಿಲ್ಡಿಂಗ್ ಕೋಡ್ಸ್ಗಳನ್ನು ಫಾಲೋ ಮಾಡಿರಬೇಕಾಗತ್ತೆ. ಅಂದರೆ ಭೂಕಂಪ ಆದಾಗಲೂ
ಯಾವ ರೀತಿ ಅದನ್ನು ತಡೆಗಟ್ಟಬೇಕು ಅನ್ನೋದಕ್ಕೆ ಕೆಲವು ನಿಯಮಗಳಿದೆ. ಆದರೆ ಆ ನಿಯಮಗಳನ್ನು ಕೆಲವರು ಫಾಲೋ ಮಾಡೋದೇ ಇಲ್ಲ. ಮತ್ತು ಹಳೆ ಕಾಲದ ಸ್ಟ್ರಕ್ಚರ್ಗಳಿರುತ್ತೆ, ಆವಾಗ ಅದು ವಲ್ನರೆಬಿಲಿಟಿ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ಕೆಪಾಸಿಟಿಯನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು? ಆ ಕೋಡ್ಸ್ಗಳನ್ನು ಸರಿಯಾಗಿ ಫಾಲೋ ಮಾಡೋದು. ಡ್ರಿಲ್ಸ್ ಅಂತಂದರೆ ತುಂಬ ಕಂಪ್ನಿಗಳಲ್ಲೂ ಇದನ್ನು ಮಾಡ್ತಾ ಇರ್ತಾರೆ, ತುಂಬ ಕಡೆ ಇರುತ್ತೆ. ಎಮರ್ಜೆನ್ಸಿ ಡ್ರಿಲ್ಗಳನ್ನು ಅಂದರೆ ಒಂದು ಅಣಕು ಕಾರ್ಯಾಚರಣೆ ಅಂತ ಕರಿತೀವಲ್ವಾ. ಭೂಕಂಪ ಆಗಿಬಿಟ್ರೆ ಏನು ಮಾಡೋದು ಅಂತ ಒಂದು ಅಣಕು ಕಾರ್ಯಾಚರಣೆ ಮಾಡೋದು. ಭೂಕಂಪ ಆಗಿರೋ ಥರ ತಕ್ಷಣ ಎಲ್ಲಿ ಹೋಗಿ ಸೇರ್ಕೊಳ್ಳೋದು ಅಂತ ಒಂದು ಡ್ರಿಲ್ ಮಾಡೋದು. ರೆಸ್ಕ್ಯೂ ಟೀಮ್ಸ್ಗಳನ್ನು ರೆಡಿ ಮಾಡೋದು, ಅದು ನಮ್ಮ ಕೆಪಾಸಿಟಿ. ಸೊ ಇದೆಲ್ಲ ಕೆಪಾಸಿಟಿ ಚೆನ್ನಾಗಿದ್ದರೆ ಲೋವರ್ ರಿಸ್ಕ್ ಇಫ್ ಕೆಪಾಸಿಟಿ ಸ್ಟ್ರಾಂಗ್, ಆವಾಗ ರಿಸ್ಕ್ ಕಡಿಮೆ ಆಗುತ್ತೆ. ಇನ್ನು ಸೈಕ್ಲೋನ್ ಇನ್ ಕೋಸ್ಟಲ್ ಏರಿಯಾ ಅಂದರೆ ಇದೊಂದು ಹಜಾರ್ಡ್ ಅಂತಂದರೆ ಸಿವಿಯರ್ ಸೈಕ್ಲೋನ್. ಅದು ಎಕ್ಸ್ಪೋಜರ್ ಆಗಿ ಯಾವಾಗ ಬದಲಾಗುತ್ತೆ? ಆ ಒಂದು ಸೈಕ್ಲೋನ್ ರೀಜನಲ್ಲಿ ವಿಲೇಜಸ್ಗಳಿದ್ರೆ ಅಥವಾ ಫಿಷರ್ಮ್ಯಾನ್ಗಳು, ಮೀನುಗಾರರು ಹೋಗಿರ್ತಾರೆ ಮೀನು ಹಿಡಿಲಿಕ್ಕೆ, ಮತ್ತು ಟೂರಿಸಮ್ ಅಸೆಟ್ಸ್ಗಳು ಅಲ್ವಾ, ಇದೆಲ್ಲ ಎಕ್ಸ್ಪೋಜರ್ ಅಂದರೆ ಹೆಚ್ಚು ಅಪಾಯಕ್ಕೆ ಒಳಗಾಗುವ ಪರಿಸ್ಥಿತಿ ಇರುತ್ತೆ. ಇನ್ನು ವಲ್ನರಬಿಲಿಟಿ ಅಂತಂದರೆ ಕಚ್ಚಾ ಹೌಸಸ್, ಸರಿಯಾಗಿ ಮನೆ ಇರೋದಿಲ್ಲ, ಪವರ್ಟಿ, ಲಿಮಿಟೆಡ್ ಶೆಲ್ಟರ್, ಹೆಚ್ಚು ವಲ್ನರೇಬಲ್ ಆಗಿರೋದು. ಇನ್ನು ಕೆಪಾಸಿಟಿ ಅಂತಂದರೆ ಏನು ಮಾಡೋದು? ಸೈಕ್ಲೋನ್ ಶೆಲ್ಟರ್ಗಳನ್ನು, ಚಂಡಮಾರುತ ಬಂದರೂ ಸಹ ಏನು ಆಗಬಾರ್ದು ಅಂತ ಶೆಲ್ಟರ್ ನಿರ್ಮಾಣ ಮಾಡೋದು, ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ಡೆವಲಪ್ ಮಾಡೋದು, ಟೀಮ್ಸ್ಗಳನ್ನು ಟ್ರೈನ್ ಮಾಡೋದು. ಸೊ ಅದರಿಂದ ಕೆಪಾಸಿಟಿ ಇಂಪ್ರೂವ್ ಮಾಡಿಕೊಂಡ್ರೆ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ, ರಿಕವರಿ ಬೇಗ ಮಾಡ್ಕೋಬಹುದು. ಸೊ ಹಜಾರ್ಡ್, ಎಕ್ಸ್ಪೋಜರ್, ವಲ್ನರೆಬಿಲಿಟಿ, ಕೆಪಾಸಿಟಿ, ರಿಸ್ಕ್. ಮತ್ತು ಅದರ ಫಾರ್ಮುಲಾ ನೆನಪಿರಲಿ, ಬಹಳ ಇಂಪಾರ್ಟೆಂಟು. ನಿಮಗೆ ಡೈರೆಕ್ಟಾಗಿ ಕ್ವಶನ್ ಬರದೇ ಇದ್ದರೂ ಬೇಸಿಕ್ಕಾಗಿ ನೀವು ಇನ್ನೂ ಹೆಚ್ಚು ಮುಂದೆ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು, ಫೌಂಡೇಶನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಇದು ಗೊತ್ತಾಗಿದೆ ಅಲ್ವಾ? ಫಾರ್ಮುಲಾ ಹಜಾರ್ಡು, ಎಕ್ಸ್ಪೋಜರ್, ವಲ್ನರೆಬಿಲಿಟಿ ಡಿವೈಡೆಡ್ ಬೈ ಕೆಪಾಸಿಟಿ. ಹಾಗಾದರೆ ಏನು ಫೈನಲ್ ಆಗಿ ನಮ್ಮ ಕೀ ಟೇಕ್ ಅವೇ ಏನು ಈ ವಿಡಿಯೋದಿಂದ? ಹಜಾರ್ಡ್ಸ್ ಆರ್ ನ್ಯಾಚುರಲ್. ಭೂಕಂಪ ಆಗೋದು, ಚಂಡಮಾರುತ ಬರೋದು ಅದೆಲ್ಲ ನಮ್ಮ ಕೈಲಿ ಇರೋದಲ್ಲ. ಎಷ್ಟೋ ಸಾರಿ ಇಂಥ ಹಜಾರ್ಡ್ಗಳು ನ್ಯಾಚುರಲ್ ಆಗಿರುತ್ತೆ, ನೈಸರ್ಗಿಕವಾಗಿರುತ್ತೆ. ಆದರೆ ಆ ಹಜಾರ್ಡ್ ಡಿಸಾಸ್ಟರ್ಗೆ ಕನ್ವರ್ಟ್ ಆಗೋದು ಅಥವಾ ಡಿಸಾಸ್ಟರ್ ಆಗಿ ರೂಪುಗೊಳ್ಳಲಿಕ್ಕೆ ನಮ್ಮ ಚಾಯ್ಸ್ ಮತ್ತು ಪ್ರಿಪೇರ್ಡ್ನೆಸ್ ಯಾವ ರೀತಿ ಇದೆ ಅನ್ನೋದು ಮುಖ್ಯ ಆಗುತ್ತೆ. ಉದಾಹರಣೆಗೆ ಅರ್ಥಕ್ವೇಕ್ ಆಗಿದೆ, ಆದರೆ ಅರ್ಥಕ್ವೇಕಿಂದ ಸಾವು ನೋವುಗಳು ಆಗುತ್ತಾ? ಹಜಾರ್ಡ್ ಇರೋದು ಡಿಸಾಸ್ಟರ್ ಆಗಬೇಕಾ ಬೇಡವಾ ಅಂತ ತೀರ್ಮಾನ ಮಾಡೋದು ನಮ್ಮ ಕೈಲಿ ಇರುತ್ತೆ. ಸೊ ಡಿಸಾಸ್ಟರ್ಸ್ ಆರ್ ಶೇಪ್ಡ್ ಬೈ ಅವರ್ ಚಾಯ್ಸಸ್ ಆ್ಯಂಡ್ ಪ್ರಿಪೇರ್ಡ್ನೆಸ್. ಇದು ಮುಖ್ಯವಾಗಿ ತಿಳ್ಕೊಂಡಿರಬೇಕು. ಹಜಾರ್ಡ್ ಆಗುತ್ತಾನೆ ಇರುತ್ತೆ, ಅದು ಡಿಸಾಸ್ಟರ್ ಆಗುತ್ತಾ ಅಥವಾ ಅದಕ್ಕೆ ನಾವು ದಾರಿ ಮಾಡಿಕೊಡ್ತೇವಾ ಅನ್ನೋದು ನಮ್ಮ ಚಾಯ್ಸಸ್ ಮತ್ತು ನಾವೆಷ್ಟು ಅದಕ್ಕೆ ಸಿದ್ಧರಾಗಿದ್ದೇವೆ, ಸನ್ನದ್ಧರಾಗಿದ್ದೇವೆ ಅದರ ಮೇಲೆ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡೋದು? ನಾವು ಕೆಪಾಸಿಟಿ ಬಿಲ್ಡ್ ಮಾಡಬೇಕು, ವಲ್ನರೆಬಿಲಿಟಿ ಕಡಿಮೆ ಮಾಡಬೇಕು, ಎಕ್ಸ್ಪೋಜರ್ಗಳನ್ನು ಅಥವಾ ಯಾರ್ಯಾರು ಅಲ್ಲಿ ಆ ಒಂದು ಹಜಾರ್ಡ್ಗೆ ಒಳಪಡಬಹುದೋ ಅವರಿಗೆ ಒಂದು ಸೇಫ್ ಡಿಸಾಸ್ಟರ್ ರೆಸಿಲಿಯೆಂಟ್ ಸೊಸೈಟಿಯನ್ನು ಅಲ್ಲಿ ಕ್ರಿಯೇಟ್ ಮಾಡೋದು. ಈ ರೀತಿ ನಾವು ಹಜಾರ್ಡ್ ಡಿಸಾಸ್ಟರ್ ಆಗದೆ ಇರೋ ಥರ ನೋಡ್ಕೋಬೇಕು. ಸೊ ಮುಂದೆ ನೀವು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಥವಾ DCDML ಆದಾಗ ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಇದು. ಮುಖ್ಯವಾಗಿ ಈಗಲೇ ಇದ್ರ ಬಗ್ಗೆ ತಿಳಿದಿಟ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.